ಹಾಯ್ ಹಲೋ ನಮಸ್ಕಾರ, ಕನಸು ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಆಯುಧ ಪೂಜೆಗೆ ಊರಿಗೆ ಹೋಗ್ತಾ ಇದ್ವಿ. ತುಂಬ ದಿನಗಳಾಗೋಗಿತ್ತು ಊರಿಗೆ ಹೋಗಿ. ಏನಕ್ಕೆ ಅಂದರೆ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ನಾವೆಲ್ಲೂ ಹೋಗೋಕ್ಕಾಗ್ತಿಲ್ಲ, ಬರೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಇವಾಗ ಸ್ವಲ್ಪ ಫ್ರೀ ಮಾಡಿಕೊಂಡು ಊರಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇರೋಂಥದ್ದು. ಜೊತೆಗೆ ಒಂದು ಟೆಂಪಲ್ಗೆ ಹೋಗೋಕ್ಕಿದೆ. ಅದು ನಮ್ಮ ಹಸ್ಬೆಂಡ್ ಊರ ಹತ್ರನೇ ಇರೋಂಥ ಒಂದು ಟೆಂಪಲು, ಹೇಳ್ಗಳಿ ಅಂತ ಹೇಳ್ಬಿಟ್ಟು. ಹಾಗೆ ಅಲ್ಲಿ ಹೋಗಿ ಅದಾದ ನಂತರ ನಾವು ಊರಿಗೆ ಹೋಗ್ತೀವಿ. ಸೊ ಊರಲ್ಲಿ ಮೆರವಣಿಗೆ ಇದೆ, ಈ ಥರ ಎಲ್ಲ ಇರೋದ್ರಿಂದ ಹೋಗ್ತಾ ಇದ್ದೀವಿ. ಆ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ, ಓಕೆನಾ? ಸೊ ನಾವು ಹೊರಟಾಗೇ ಒಂದು 6:37 ಆಗಿತ್ತು. ಸೊ ಆನ್ ದ ವೇ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ಹೋಗಬೇಕಾದ್ರೆ, ಯಾಕಂದರೆ ಅರ್ಲಿ ಮಾರ್ನಿಂಗೇ ಹೊರಟಿದ್ದಲ್ಲ, ಆವಾಗ ಸರಿ ಟಿಫನ್ ಮಾಡ್ಕೊಂಡು ಒಟ್ಟಿಗೆ ಹೊರಡಬೇಡ ಅಂತೇಳಿ ಇಲ್ಲಿ ಕನಕಪುರ ಮೇನ್ ರೋಡ್ ತಟ್ಟೆ ಇಡ್ಲಿ ಅಂತ ಹೇಳಿ ಹೋಟೆಲ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಟಿಫನ್ ತಿನ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಹೆಂಗೆ ತಿಂತಿದ್ದಾರೆ, ಬಿಲ್ದಂಗೆ ತಿಂತಿದ್ದಾರೆ. ಯಾಕಂದರೆ ಟೈಮ್ ಆಗೋಗ್ಬಿಡುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಬೇಗ ಬೇಗ ತಿಂದು ಹೊರಡೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಅಷ್ಟೇ ಹೋಗ್ತಿರೋದು. ಮಕ್ಕಳೆಲ್ಲ ಆಲ್ರೆಡಿ ಹೊರಟಿದ್ರು. ಬ್ಯಾಂಕೇ ಕಳಿಸಿದ್ದೆ. ಚೇಂಜಸ್ ಇರುತ್ತೆ ಇಲ್ಲ ಅನ್ನೋದಾದರೆ ಬಿರಿ ಸ್ಕೂಲು ಅದು ಇದು ಇದೇ ಆಗುತ್ತಲ್ಲ. ಒಂದು ಹಳ್ಳಿ ನೇಚರ್ನು ಆ ಒಂದು ಇದಕ್ಕೆ ಹೊಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಳಿಸಿದ್ದೆ. ಸೊ ಇಬ್ಬರೂ ಕಳಿಸಿದ್ದೆ. ನಾನು ಚಿಕ್ಕವನ್ನ ಇದೇ ಫಸ್ಟ್ ಟೈಮ್ ನಾನು ಕಳಿಸಿರೋದು ಊರಿಗೆ. ಸೊ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಟೆಂಪಲ್ಲು ಆಲ್ಮೋಸ್ಟ್ ಕನಕಪುರ ದಾಟಿ ಇಲ್ಲಿ ಝೂಮ್ ಏನಕ್ಕೆ ಮಾಡ್ತಿದ್ದೀನಿ ಅಂತ ಅಂದರೆ, ಅಲ್ಲಿ ಟೆಂಪಲ್ದು ಒಂದು ದೊಡ್ಡ ಗೋಪುರ ಕಾಣಿಸ್ತಿತ್ತು. ಅದು ನಿಮಗೆ ತೋರಿಸೋಣ ಅಂತೇಳಿ ಝೂಮ್ ಮಾಡಿದೆ. ಬಟ್ ಅಷ್ಟು ನೀಟಾಗಿ ಇದು ಮಾಡೋಕ್ಕಾಗಿಲ್ಲ. ರೋಡು ಹಾಗೆ ಹೀಗೆ ಇರೋದ್ರಿಂದ ವೀಡಿಯೋನು ಎಲ್ಲ ಫುಲ್ಲು ಶೇಕ್ ಆಗೋಯ್ತು, ಅಷ್ಟು ನೀಟಾಗಿ ಬರಲಿಲ್ಲ. ಸೊ ಇವಾಗ ನೋಡಿ ಆ ಊರೊಳಗಡೆ ರೀಚ್ ಆಗ್ತಾ ಇದ್ದೀವಿ. ಯಾವ ಊರು ಅಂದರೆ ಹೇಳ್ಗಳಿ ಅಂತ ಹೇಳಿದ್ನಲ್ಲ ಟೆಂಪಲ್ಲು, ಆ ಊರಿಗೆ ರೀಚ್ ಆಗ್ತಾ ಇದ್ದೀವಿ. ನೋಡಿ ಅಲ್ಲಿ ಕಾಣಿಸ್ತಿದೆ, ಇದು ಒಂದು ಚಿಕ್ಕ ಟೆಂಪಲ್. ಅದು ಇನ್ನೂ ಮುಂದಕ್ಕೆ ಹೋದರೆ ಅದು ಇನ್ನೂ ದೊಡ್ಡದು ಒಂದು ಟೆಂಪಲ್ ಇದೆ. ಸೊ ನಾವು ಲಾಸ್ಟ್ ಇಯರ್ ಹೋದಾಗ ಇದು ಪೇಂಟ್ ಎಲ್ಲ ಆಗಿರಲಿಲ್ಲ, ಜಸ್ಟ್ ನಾರ್ಮಲ್ ಅವಾಗ ತಾನೇ ಕಟ್ತಾ ಇದ್ರು. ನೋಡಿ ಈ ಗೋಪುರನೇ ಅಲ್ಲಿ ಕಾಣಿಸೋದು. ನಾವು ಇಲ್ಲಿ ಪೂಜೆ ಮಾಡಿಸೋದಕ್ಕಿಂತ ಮುಂಚೆ ಇಲ್ಲಿ ಕೊಣದಲ್ಲಿ ಪೂಜೆ ಮಾಡಿಸ್ತೀವಿ. ಕೊಣದಲ್ಲಿ ಪೂಜೆ ಮಾಡ್ಕೊಂಡು ಬಂದು ಅದು ಆ ನಂತರ ಅಲ್ಲಿ ಪೂಜೆ ಮಾಡೋದು. ನೋಡಿ ಇದೆಲ್ಲ ಪೂಜೆ ಸಾಮಾನು ತಗೊಂಡು ಹೋಗ್ತಾ ಇದ್ದೀವಿ. ಪೂಜೆ ಎಲ್ಲ ಮುಗಿಸಿ ಅಲ್ಲೋಗಿ ಹೇಗೆಲ್ಲ ಪೂಜೆ ನಡೆಯುತ್ತೆ ನೋಡ್ಕೊಂಬಂದು. ತಗೋಬೇಕಾಯ್ತು ಹೋಗೋತ್ತಲ್ಗ ದೊಡ್ಡ ಮುರ್ದ ಕೊಡು ಕಾಯಿ ನೋಡ್ಲಿಲ್ಲ. ಕಾಯಿ ಕೊಡಪ್ಪ, ಎಲ್ಲ ಕಾಯಿ ಒಂದು ಕಾಯಿ ಕೊಡು. ನೀರು ಹಾಕ್ತೀವಿ ಒಂದು ನಿಮಿಷ. ತೋರಿಸಿ ನಮ್ಮಕ್ಕಿಂದ ವಿಡಿಯೋ ನೋಡಿ.
Basta kayo. Wala preparation ko. Siguro naman ito. ಕಡ್ಡಿಯೆಲ್ಲ ಬಿಡಿಸ್ಬಿಡಿದೆ. ನಡೀತೈತಿ ಇದೇ ಬೇಕಾ ಇವಾಗ ತಗೊಂಡು ಹಾಂ ಅಲ್ಲಿ ಕೊಣ ಹತ್ರ ಪೂಜೆ ಮಾಡಿದಾದಮೇಲೆ ಇಲ್ಲಿ ಮೇಯ್ನ್ ದೇವ್ರ ಹತ್ರ ಬರ್ತಾಯಿದ್ವಿ. ಅಲ್ಲಿ ಪೂಜೆ ಮಾಡ್ತಾಯಿದ್ವಿ. ಇದು ಬಂದು ಹೇಳ್ಗಳಿ ಅಂತ ಹೇಳ್ಬಿಟ್ಟು, ಇದು ಯಾವ ಟೈಮಲ್ಲಿ ಅಂದರೆ ಗೌರಿ ಹಬ್ಬ ಟೈಮಲ್ಲಿ ಮಾಡಬೇಕಾಗಿರೋ ಅಂಥ, ಅಂದರೆ ದೇವಸ್ಥಾನಕ್ಕೆ ಹೋಗಬೇಕಾಗಿರೋ ಅಂಥದ್ದು. ಸೊ ಆ ಟೈಮಲ್ಲಿ ನಮ್ಗೆ ಹೋಗೋಕ್ಕಾಗಿಲ್ಲ. ಆಲ್ಮೋಸ್ಟ್ ನಮ್ಮ ಅತ್ತೆ ಮನೆ ಸೈಡ್ ಆ ಥರ ಹಬ್ಬ ಯಾರು ಮಾಡಲ್ಲ ಅವರು ಈ ಟೆಂಪಲ್ಗೆ ಬಂದು ಹೋಗ್ತಾರೆ. ಸೊ ಆ ಒಂದು ವರ್ಷ ಅಲ್ಲಿ ಹಬ್ಬ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಏನೇ ಒಂದು ನಾಗದೋಷ ಅದು ಏನೇ ಇದ್ರೂ ಇಲ್ಲಿ ಬಂದು ಪೂಜೆ ಮಾಡಿಸೋದ್ರಿಂದ ಒಳ್ಳೆಯದಾಗತ್ತೆ. ಸೊ ಇಲ್ಲಿ 100 ರೂಪಾಯಿನೋ ಕೊಟ್ಟರೆ ಒಂದು ನಾಗದು ಏನು ಹೇಳ್ತಾರೆ, ಅದು ನಂಗೆ ಏನು ಹೇಳ್ತಾರೆ ಗೊತ್ತಿಲ್ಲ, ಅದನ್ನ ತೊಗೊಂಡ್ರೆ ಅಲ್ಲಿ ಹಾಕಿದ್ರೆ ಹರಕೆ ಹೊತ್ಕೊಂಡು ಅದನ್ನು ಹಾಕಿದ್ರೆ ಆ ಒಂದು ನಾಗದೋಷ ಎಲ್ಲ ಪರಿಹಾರ ಆಗುತ್ತೆ. ಸೊ ಆ ಥರ ಏನೋ ನಮ್ಮ ಅತ್ತೆ ಅರಿಸ್ಕೊಂಡಿದ್ರಂತೆ, ಅದನ್ನು ತೊಗೊಂಡು ಅಲ್ಲ ಹಾಕಿದ್ದಾರೆ. ಈ ವಿಡಿಯೋ ಎಲ್ಲ ಮಾಡಿರೋದು ನನ್ನ ದೊಡ್ಡ ಮಗ, ಅಷ್ಟು ನೀಟಾಗಿ ನಿಮಗೆ ಕ್ಲಿಯರಾಗಿ ಮಾಡಿಲ್ಲ. ಸೊ ಇರೋದರಲ್ಲಿ ಅವನೇನು ಮಾಡಿದಾನೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಜೊತೆಗೆ ಇದನ್ನು ಏನಂತ ನೋಡ್ತಿದ್ದೀರಾ, ನಮ್ಮೂರಲ್ಲಿ ಹೇಳಿದ್ನಲ್ಲ ಮೆರವಣಿಗೆ ಇದೆ ಅಂತ ಹೇಳ್ಬಿಟ್ಟು, ಬಿಸಿಲು ಮಾರಮ್ಮ ಮತ್ತು ದಬ್ಬಗುಳಿಯಪ್ಪ ಅಂತ ಹೇಳ್ಬಿಟ್ಟು ದೇವ್ರ ಹೆಸರು, ಆ ಒಂದು ದೇವರು ಮೆರವಣಿಗೆ ಮಾಡ್ತಿದ್ದಾರೆ. ಸೊ ಆ ಒಂದು ವಿಡಿಯೋನು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ. ಓಕೆನಾ?
ಜೈ